ಧರ್ಮಸ್ಥಳದಲ್ಲಿ ಶವಗಳ ಹೂತಿಟ್ಟ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾಳೆ ಮತ್ತೆ ನ್ಯಾಯಾಲಯಕ್ಕೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಹಾಜರಾಗ್ತಾರೆ. ಬೆಳ್ತಂಗಡಿ ಕೋರ್ಟ್ನಲ್ಲಿ ಸ್ವ ಇಚ್ಛಾ ಹೇಳಿಕೆಯನ್ನು ದಾಖಲು ಮಾಡಿದ್ದಾರೆ. ಧರ್ಮಸ್ಥಳದಲ್ಲಿ ಶವಗಳ ಹೂತಿಟ್ಟ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾಳೆ ಮತ್ತೆ ನ್ಯಾಯಾಲಯಕ್ಕೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಹಾಜರಾಗ್ತಾರೆ. ಬೆಳ್ತಂಗಡಿ ಕೋರ್ಟ್ನಲ್ಲಿ ಸ್ವ ಇಚ್ಛಾ ಹೇಳಿಕೆ ದಾಖಲು. ನಿನ್ನೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯನನ್ನ ಪೊಲೀಸರು ಕರೆತಂದಿದ್ರು. ಸ್ವ ಹೇಳಿಕೆ ಅಪೂರ್ಣದ ಹಿನ್ನೆಲೆ ನಾಳೆ ಮತ್ತೆ ಹಾಜರಾಗ್ತಾರೆ. ಧರ್ಮಸ್ಥಳ ಷಡ್ಯಂತ್ರದ ಸೂತ್ರಧಾರಿಗಳಿಗೆ ಟೆನ್ಷನ್ ಎಲ್ಲ ಅವ್ರ ಹೆಸರು ಹೇಳ್ಬಿಡ್ತಾರೋ ಅಂತ ಅವ್ರಿಗೆ ಟೆನ್ಷನ್ ಆಗ್ಬಿಟ್ಟಿದೆ. ಧರ್ಮಸ್ಥಳಗಳ ಶವಗಳ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ನಿನ್ನೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಏನಿದ್ರು, ನಿನ್ನೆ ಹೋಗಿ ಸ್ವ ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು. ಆದರೆ ಸ್ವ ಹೇಳಿಕೆ ಏನು ಕೊಟ್ಟಿದ್ರಲ್ಲ ಅದು ಪೂರ್ಣ ಆಗಿರಲಿಲ್ಲ ಅಂತ ಮತ್ತೆ ನಾಳೆ ಹಾಜರಾಗೋದಕ್ಕೆ ಪೊಲೀಸರು ಅವ್ರನ್ನ ಕರೆತರ್ತಾರೆ. ಹಾಗಾಗಿ ಸ್ವಲ್ಪ ಟೆನ್ಷನ್ ಆಗ್ತಾ ಇದೆ. ಏನು ನಮ್ಮ ಹೆಸರಲ್ಲಿ ಹೇಳ್ಬಿಡ್ತಾರೋ ಇವರು ಅಂತ ಸದ್ಯಕ್ಕೆ ಚಿನ್ನಯ್ಯನ ಸ್ಟೇಟ್ಮೆಂಟ್ ಮೇಲೆ ಎಲ್ಲರ ಚಿತ್ತ ನೆಟ್ಟಿರುವಂಥದ್ದು. ನೋಡಬೇಕಾಗತ್ತೆ ನಾಳೆ ಏನು ಹೇಳಿಕೆ ಕೊಡ್ತಾರೆ ಅಂತ. ಹಲವರಿಗೆ ಡವ ಅಂತೂ ಈಗ ಶುರು ಆಗಿದೆ. ಧರ್ಮಸ್ಥಳ ವಿಚಾರವಾಗಿ ಕೆಲವೊಂದಿಷ್ಟು ಪಾತ್ರಧಾರಿಗಳಿದ್ರು. ಧರ್ಮಸ್ಥಳದ ವಿರುದ್ಧವಾಗಿ ಷಡ್ಯಂತ್ರವನ್ನ ರೂಪಿಸ್ತಾ ಇದ್ರು. ಧರ್ಮಸ್ಥಳದ ಹೆಸರಿಗೆ ಮಸಿ ಬಳಿಯುವ ಕೆಲಸವನ್ನ ಮಾಡಲಿಕ್ಕೆ ಅಂತ ಕೆಲವೊಂದು ಗ್ಯಾಂಗ್ ಅಂತಾನೆ ಹೇಳಬಹುದು. ಆ ಗ್ಯಾಂಗ್ ಬಹಳ ರೀತಿಯಲ್ಲಿ ತಯಾರಿಯನ್ನ ಮಾಡ್ಕೊಂಡಿತ್ತು. ಆದರೆ ಚಿನ್ನಯ್ಯ ಹೋಗಿ ಈಗ ಸದ್ಯಕ್ಕೆ ಸ್ವ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಿನ್ನೆನೂ ಕೂಡ ಸ್ವ ಹೇಳಿಕೆ ಕೊಟ್ಟಿದ್ರು. ಆದರೆ ಅದು ಅಪೂರ್ಣ ಆಗಿತ್ತು. ಪೂರ್ಣ ಪ್ರಮಾಣದಲ್ಲಿ ಏನೆಲ್ಲ ಆಯಿತು, ಇದರಲ್ಲಿ ಯಾರೆಲ್ಲ ಇನ್ವಾಲ್ವ್ಮೆಂಟ್ ಇದೆ ಅದರ ಬಗ್ಗೆ ಪೂರ್ಣವಾಗಿ ಹೇಳಿಕೆಯನ್ನು ಕೊಟ್ಟಿರಲಿಲ್ಲ. ಹಾಗಾಗಿ ನಾಳೆ ಮತ್ತೆ ಪೊಲೀಸರು ಕರ್ಕೊಂಡು ಹೋಗ್ತಾರೆ, ಮತ್ತೆ ಹೇಳಿಕೆಯನ್ನು ದಾಖಲು ಮಾಡ್ಕೊಳ್ತಾರೆ. ಅಂತಹ ಸಂದರ್ಭದಲ್ಲಿ ಯಾರ ಹೆಸರು ಬಾಯಿ ಬಿಡ್ತಾರೆ ಅಂತ ನೋಡಬೇಕಾಗತ್ತೆ. ಹಾಗಾಗಿ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರವನ್ನು ರೂಪಿಸ್ತಾ ಇತ್ತಲ್ಲ ಆ ಒಂದು ಗ್ಯಾಂಗ್ ಅವ್ರಿಗೆ ಸದ್ಯಕ್ಕಂತೂ ಡವ ಶುರುವಾಗಿದೆ.